ಪರಿಹಾರ ಘೋಷಣೆ ಮಾಡಿ. ರೈತರಿಗೆ ಕಂದಾಯ ಕಟ್ಟಿಸ್ಕೊತಿರಲ್ಲಪ್ಪ, ಎಕರೆಗೆ ಇಷ್ಟು ಅಂತ ಹೇಳಿ ಪರಿಹಾರ ಘೋಷಣೆ ಮಾಡಿ. ಇಂಥ ಸಂದರ್ಭದಲ್ಲಿ ನೀವು ಬೆಳೆಗೆ ನೀರು ಕೊಡಲ್ಲ ಅಂದ್ರೆ ನೆನ್ನೆ ಏನೋ ಹೇಳಿದಿರಿ ಮಂಡ್ಯ ಭಾಗದಲ್ಲಿ ದ್ವಿದಳ ಧಾನ್ಯ ಈ ರೀತಿಯ ಬೆಳೆಗಳನ್ನ ಹಾಕಿ ಅಂತೇನೋ ಹೇಳಿದ್ದಾರೆ. ನಾವು ನೋಡಿ, ಇನ್ನು ಆರಂಗಿ ನೀರು ಕೊಟ್ಟಿಲ್ಲ, ಇನ್ನು ಹೇಮಾವತಿ ನೀರು ಕೊಟ್ಟಿಲ್ಲ. ಲಿಫ್ಟ್ ಇರಿಗೇಷನ್ ನಲ್ಲಿ 5-6 ಯೋಜನೆಗಳನ್ನ ನಮ್ಮ ತಾಲೂಕಿನಲ್ಲಿ ತಂದು ಕೆರೆ ತುಂಬಿಸುವಂತ ಯೋಜನೆಗೆ ಬೋರ್ವೆಲ್ ರೀಚಾರ್ಜ್ ಆಗಬೇಕು, ಕೆರೆಗಳು ದನಕರುಗಳಿಗೆ ಅಂತ ಮಾಡಿದ್ವಲ್ಲ, ಇನ್ನೂ ಕೂಡ ಲಿಫ್ಟ್ ಇರಿಗೇಷನ್ ಪ್ರಾರಂಭ ಆಗಿಲ್ಲ. ತಮಿಳುನಾಡಿಗೆ ನೀರು ಕೊಡ್ತಾ ಇದ್ದೀರಿ. ಮೊದಲು ಈ ಭಾಗದ ರೈತರುಗಳನ್ನ ಉಳಿಸುವಂತ ವ್ಯವಸ್ಥೆ ಮಾಡಿ, ನಂತರ ನೀವು ನಮ್ದು KRS ಇಂದ ಮೇಲ್ಭಾಗ ನಾವು ನೀರು ಬಿಟ್ಟ ನಂತರ KRS ನೀರು ತುಂಬುವಂಥದ್ದು. ನಮಗೆ ನಿಮ್ಮ ಯಾವುದೇ ಮೀಟಿಂಗು ಇವ್ಯಾವು ಕೂಡ ಅವಶ್ಯಕತೆ ಇಲ್ಲ. ಕೆರೆ ಕಟ್ಟೆನಾರು ಸಮೃದ್ಧಿಯಾಗಿ ತುಂಬಿಸುವಂಥದ್ದ ಮಾಡಿ. ಬಹಳಷ್ಟು ರೈತರು ಅನುಭವಿಸ್ತಾ ಇದ್ದಾರೆ. ನಮ್ಮ ಭಾಗದ ಅನೇಕ ಭಾಗಗಳಿಗೆ ಇನ್ನು ಕೆರೆ ಕಟ್ಟಕ್ಕೆ ನೀರು ತುಂಬಿಲ್ಲ. ಇದಕ್ಕಿಂತ ಬಹಳ ಕೆಟ್ಟ ದಿನಗಳು ಬಂದಿದ್ದಾವೆ, ಅವಾಗೆಲ್ಲ ನೀರು ಕೊಟ್ಟಿದ್ದೀವಿ. 2013ರಲ್ಲಿ ಕುಮಾರಣ್ಣರವರು ಸ್ಟ್ರೈಕ್ಗೆ ಬಂದಿದ್ರು, ನೀವೆಲ್ಲ ಬಂದಿದ್ರಿ. ಕಾವೇರಿ ನೀರಾವರಿ ನಿಗಮದ ಹತ್ರ ಅಶ್ವಿನ ನಾವೆಲ್ಲ ಇದ್ವಿ ಕಾಡ ಮುಂದೆ. ಇದಕ್ಕಿಂತ ಬಹಳ ಕೆಟ್ಟ ಪರಿಸ್ಥಿತಿ, ಆಗೆಲ್ಲ ನೀರು ಕೊಟ್ಟಿದ್ದೀವಿ. ಶಿಲ್ಟ್ ತೆಗೆದಿಲ್ಲ, ಅಧಿಕಾರಿಗಳ ಮೇಲೆ ಹಿಡ್ತಾ ಇಲ್ಲ, ನೀರನ್ನ ಕಟ್ಸಿ ಪಂಪ್ ಸೆಟ್ಗಳನ್ನ ಆಫ್ ಮಾಡಿಸಿ ಮನೆ ಭಾಗಗಳಿಗೆ ನೀರು ಕೊಡಿಸುವಂತ ವ್ಯವಸ್ಥೆನ ಮಾಡಬೇಕು. ಬಹಳಷ್ಟು ರೈತರು ನೊಂದಿದ್ದಾರೆ. ನೆನೆ ನಮ್ಮ ತಿಪ್ಪೂರು ದೆಗ್ನಳ್ಳಿ ಭಾಗದವ್ರು ಫೋನ್ ಮಾಡಿದ್ರು, ನೀರೇ ತಲುಪಿಲ್ಲ ಅಂತೇಳಿ. ಈ ಮೂಲಕ ನಿಮ್ಮೆಲ್ಲರ ಮುಖೇನ ಸರ್ಕಾರನ ಒತ್ತಾಯ ಮಾಡ್ತಾ, ನೀವು ಬೆಳೆಗೆ ನೀರು ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಏನ್ ನೀವು ಕಂದಾಯ ತಗೋತಾ ಇದ್ದೀರಿ, ಎಕರೆಗೆ ನಮ್ಮ ಭಾಗದಲ್ಲಿ ರೈತರು ಭತ್ತ ಕಬ್ಬು ಎಷ್ಟು ಬೆಳೀತಿದ್ರು ಅಷ್ಟು ಪರಿಹಾರವನ್ನು ಘೋಷಣೆಯನ್ನ ಮಾಡಬೇಕು. ನಿಮ್ಮ ಫ್ರೀ ಸ್ಕೀಮ್ ಜೊತೆಗೆ ರೈತರನ್ನು ಉಳಿಸುವಂತದ್ದನ್ನ ಮಾಡಿ. ರೈತರು ಉಳಿಬೇಕು. ಒಂದು ಕಡೆ ಅತಿವೃಷ್ಟಿ ಆಯ್ತಾ ಇದೆ, ಒಂದು ಕಡೆ ದನಕರಿಗೆ ನೀರಿಲ್ಲ. ನಮ್ಮ ಭಾಗದಲ್ಲಿ ಸ್ವಲ್ಪ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕ್ರಮವನ್ನು ತೆಗೆದುಕೊಂಡ್ರೆ ನೀರನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡಬಹುದು ಅಂತೇಳಿ ನೀರಾವರಿ ಮಂತ್ರಿಗಳು ಅಧಿಕಾರಿಗಳು ಕರ್ಕೊಂಡು ಏರಿ ಮೇಲೆ ಓಡಾಡ್ಲಿಕ್ಕೆ ಗೊತ್ತಾಯ್ತದೆ.
ಐಬಿಲ್ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು ಹೋಗಲ್ಲ. ಸರ್ಕಾರನ ಒತ್ತಾಯವನ್ನ ಮಾಡಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ 2ನೇ ಹಂತದ್ದು ರದ್ದತಿ ಆಗದೆ ಹೋದ್ರೆ ಒಂದು 15 ದಿವಸ ಇದಕ್ಕೂ ಗಡುವು ಕೊಟ್ಟಿದ್ದು. ಇದಕ್ಕೆ ಪಾಪ ಬೇರೆಯವರು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ ಆ 1100 ಮೇಲೆ ಏನಿದಾವೆ ಅವನು ರದ್ದು ಮಾಡಕ್ಕೆ ನಾವೆಲ್ಲ ಪ್ರಾಧಿಕಾರದ ಮುಂದೆ ಅನಿವಾರ್ಯ ಅಂದ್ರೆ ನಂಬಿಕೆ ಇದೆ. ಯತೀಂದ್ರ ಅವ್ರನ್ನ ರದ್ದು ಮಾಡ್ತಾರೆ ಅಂತ ಯಾವ ಒತ್ತಡಕ್ಕೂ ಮಣಿದೆ. ಖಂಡಿತವಾಗಿ 1100 ರದ್ದು ಮಾಡುವಂಥದ್ದನ್ನ ಮಾಡ್ತಾರೆ. ಆಮೇಲೆ ಯಾವ್ದಾದ್ರು ಜಿನೈನಿಟಿ ಇದ್ರೆ ಸರ್ಕಾರ ತೀರ್ಮಾನ ಮಾಡಿಕೊಂಡು ಅಥವಾ ನ್ಯಾಯಾಲಯದಲ್ಲಿ ಹೋಗಿ ತಗೊಬರ್ಲಿ. ಅಂತ ನಾನು ಹೇಳ್ತಾ ಇಲ್ಲ, ನನ್ನಿಂದ ಜನ ಮಾತಾಡ್ತಾ ಇದ್ದಾರೆ. ಮನೆನೇ ಕಟ್ಟಿದ್ದಾರೆ, ಸರ್ಕಾರಿ ದುಡ್ಡು ಕಟ್ಟಿಸ್ಕೊಂಡು ಅವ್ರಿಗೆ ಮಂಜೂರಾತಿ ಅದನ್ನೇ ಮಾಡಬೇಕು. ಯಾರ ಪಾಪ ಮನೆ ಕಟ್ಟಿದ್ದಾರೆ ಅವ್ರಿಗೆ ಇವತ್ತಿನ ಮಾರುಕಟ್ಟೆ ದರ ಏನು ಮೂಡಾದಿದೆ, ಮನೆ ಅವ್ರ ದುಡ್ಡು, ಸೈಟು ಸರ್ಕಾರದ ಮೂಡಾದ್ದು, ಆ ದುಡ್ಡನ್ನ ಪ್ರಾಧಿಕಾರಕ್ಕೆ ಪಾವತಿ ಮಾಡಿಸ್ಕೊಂಡು ಅವ್ರು ಕೊಡೋಕ್ಕೆ ಒಂದು ಅಧಿಕೃತ ಆದೇಶ ಮಾಡಿಕೊಳ್ಳಿ. ಯಾರು ಮನೆ ಕಟ್ಟಿದ್ದಾರೆ ಗೃಹ ಪ್ರವೇಶಕ್ಕೂ ಸುಮಾರು ಜನ ಇಲ್ಲಿರೋರು ಹೋಗಿರ್ಬೋದೇನೋ. ಅದರಿಂದ ಇದು ಬಹಳ ಜಟಿಲವಾದಂತ ಸಮಸ್ಯೆ. ನನಗಿದು ಗೊತ್ತಿದೆ. ಇಲ್ಲ, ಅದನ್ನ UD ಮಿನಿಸ್ಟರ್ ಹೇಳ್ಬೇಕು. ಅದೇ ನಮ್ಮಲ್ಲಿ ಮಾತಾಡ್ತಾ ಇರೋದು ಅವ್ರಿಗಾಗಿದ್ದಂತ 14 ಸೈಟ್ ಪಾಪ ವಾಪಸ್ ಕೊಟ್ಟವ್ರೆ. ಆದ್ರೆ ಮಂಜೂರಾತಿ ಹಿಂದಾಗಿದ್ದು ಅದಕ್ಕೆ ಇವು ಮಾತ್ರ ರದ್ದು ಮಾಡೋರು, ಅವ್ರು ಮಾಡಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಸಂತೋಷ, ಬೇಗ ಮಾಡಿ. ಅಲ್ಲಿ ಒಪ್ಕೊಂಡ್ರಲ್ಲ ಅವನು ರದ್ದು ಮಾಡ್ತೀನಿ ಅಂತ. ಇರ್ಲಿ, ಒಂದ್ ಸ್ವಲ್ಪ ಸಮಾಧಾನ ಮಾಡಕ್ ಇದ್ ಮಾಡಿದ್ದಾರೆ, ಮತ್ತೆ ಅವರು ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.